ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಕನ್ನಡದ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ಅದ್ಭುತವಾದಂತಹ ನಟ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್. ಆದರೆ ದರ್ಶನ್ ಟೈಮ್ ಮಾತ್ರ ಸರಿ ಇಲ್ಲ. ದರ್ಶನ್ ಏನು ಮಾಡಿದ್ರೂ ಕೂಡ ಅದು ಈಗ ಒಂದು ರೀತಿಯಲ್ಲಿ ಮುಳ್ಳಾಗಿ ಚುಚ್ಚುತ್ತಾ ಇದೆ. ಹೂ ಅಂತೇಳಿ ಮುಟ್ಲಿಕ್ಕೆ ಹೋದರೂ ಕೂಡ ಅದು ಮುಳ್ಳಾಗಿ ಚುಚ್ಚುತ್ತಾ ಇದೆ. ಹೀಗಾಗಿ ದರ್ಶನ್ ಸಹಜವಾಗಿ ಒಂದಷ್ಟು ಗೊಂದಲದಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಬರ್ತ್ಡೇಯನ್ನು ತುಂಬ ಖಾಸಗಿಯಾಗಿ ಸೆಲೆಬ್ರೇಟನ್ನು ಮಾಡಿಕೊಂಡಂತಹ ದರ್ಶನ್ ಕಂಪ್ಲೀಟಾಗಿ ಬದಲಾಗಿದ್ದಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಈಗಾಗಲೇ ದರ್ಶನ್ ತಮ್ಮ ಅಭಿಮಾನಿಗಳು ಮಾಡಿದಂತಹ ಸೇವೆಗಳನ್ನು ಈ ಹಿಂದೆ ಯಾವತ್ತೂ ಕೂಡ ಅವರು ಇವೆಲ್ಲವನ್ನು ಕೂಡ ಪ್ರಚಾರ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿರಲಿಲ್ಲ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ದರ್ಶನ್ ಈ ಸೆಲೆಬ್ರಿಟೀಸ್ಗಳು ಮಾಡಿದಂಥ ಸಹಾಯವನ್ನು, ಜನಸೇವೆಯನ್ನು, ಅಂದರೆ ದರ್ಶನ್ ಬರ್ತ್ಡೇ ಪ್ರಯುಕ್ತ ಮಾಡಿದಂತಹ ಸಹಾಯವನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡೋದ್ರ ಮೂಲಕ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಮತ್ತು ಗೌರವವನ್ನು ಕೂಡ ಸಲ್ಲಿಸಿದ್ದಾರೆ. ಹೀಗಿರುವಂಥ ದರ್ಶನ್ ಈಗ ಕಂಪ್ಲೀಟಾಗಿ ಬದಲಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ಬಾರಿ ತಾವು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿಕೊಂಡಂಥ ಪರಿ. ತುಂಬ ನೋವಲ್ಲಿರುವಂಥ ದರ್ಶನ್ ಸಾಕಷ್ಟು ಗೊಂದಲದಲ್ಲೂ ಕೂಡ ಇದ್ದಾರೆ. ಜೊತೆಗೆ ಮುಂದಿನ ಭವಿಷ್ಯದ ಒಂದಷ್ಟು ಆಲೋಚನೆಯಲ್ಲೂ ಕೂಡ ಇದ್ದಾರೆ. ಕಾರಣ ಈಗಾಗಲೇ ರೇಣುಕಾಸ್ವಾಮಿಯ ಒಂದು ಪ್ರಕರಣ ಏನು ಬಂತು, ಆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜಾಮೀನಿನ ಮೇಲೆ ಹೊರಗಡೆ ಬಂದಿರುವಂಥ ದರ್ಶನ್ಗೆ ಈಗ ಜಾಮೀನು ಕೊಟ್ಟಿರೋದು ಕೂಡ ಕರೆಕ್ಟ್ ಅಲ್ಲ ಅಂತ ಹೇಳಿಬಿಟ್ಟು ಪೊಲೀಸರು ಈಗಾಗಲೇ ಸುಪ್ರೀಂ ಕೋರ್ಟ್ ಕದವನ್ನು ಕೂಡ ತಟ್ಟಿದ್ದಾರೆ. ಎಲ್ಲಿ ಬೇಲ್ ಕ್ಯಾನ್ಸಲ್ ಆಗುತ್ತೋ ಅನ್ನುವಂಥ ಆತಂಕ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇನ್ನು ಮುಂದೆ ತಾವು ಯಾರ ಜೊತೆಗೆ ಸೇರಬೇಕು, ಯಾರ ಜೊತೆಗೆ ಸೇರಬಾರ್ದು ಅನ್ನೋದ್ರ ಬಗ್ಗೆ ಕೂಡ ದೃಢ ನಿಶ್ಚಯವನ್ನು ಮಾಡಿದ್ದಾರೆ ಅನ್ನೋ ದರ್ಶನ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದೇನು ಅದನ್ನೇ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ದರ್ಶನ್ನು ಈಗಾಗಲೇ ಕಂಪ್ಲೀಟಾಗಿ ಬದಲಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅವರ ನಡೆ, ನುಡಿ ಮತ್ತು ಹಾವ ಭಾವ ಪ್ರತಿಯೊಂದು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಬದಲಾಗಲೂ ಕೂಡ ಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಅಷ್ಟು ನೋವನ್ನು ನುಂಗಿದ್ದಾರೆ, ಅಷ್ಟು ನೋವನ್ನು ತಿಂದಿದ್ದಾರೆ. ಈಗಾಗಲೇ ದರ್ಶನ್ನು ನೀವು ಯಾರು ಕೂಡ ಕಲ್ಪನೆಯನ್ನು ಮಾಡ್ಕೊಳ್ಳೋದ ರೀತಿಯಲ್ಲಿ ಒಂದಷ್ಟು ಜೀವನದ ಅನುಭವವನ್ನು ಕಂಡುಕೊಂಡಿದ್ದಾರೆ. ಎಲ್ಲವನ್ನು ಕೂಡ ನಾವು ಅಲ್ಲಿಗೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಕೆಲವೊಂದು ಸನ್ನಿವೇಶಗಳು. ಈಗ ಫಾರ್ ಎಕ್ಸಾಂಪಲ್ಲು ಬೆಂಗಳೂರು ಜೈಲು ಹೇಗಿದೆ, ಅದರೊಳಗಡೆ ಹೋದವ್ರಿಗೆ ಗೊತ್ತಿರುತ್ತೆ. ಬಳ್ಳಾರಿ ಜೈಲು ಹೇಗಿದೆ, ಅಲ್ಲಿಗೆ ಹೋದವ್ರಿಗೆ ಗೊತ್ತಿರುತ್ತೆ. ಹೀಗಾಗಿ ದರ್ಶನ್ ಆಗಿರ್ಬೋದು, ದರ್ಶನ್ ಇತರ ಸಹಚರರಾಗಿರ್ಬೋದು, ಎಲ್ಲರೂ ಕೂಡ ಜೈಲು ಶಿಕ್ಷೆಯನ್ನು ಅನುಭವಿಸಿ ಬರೋದಕ್ಕೆ ಕಾರಣವಾಗಿದ್ದು ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣ. ಈಗ ದರ್ಶನ್ನು ಈಗ ಜೈಲಿಗೆ ಹೋದರು, ಜೈಲಿಂದ ಹೊರಗಡೆ ಬಂದರು, ಇಷ್ಟೆಲ್ಲ ಆಯ್ತಲ್ಲ. ಇಷ್ಟೆಲ್ಲ ಆದರೆ ದರ್ಶನ್ ಬೆನ್ನಿಗೆ ನಿಂತವ್ರು ಯಾರು? ಕೊನೆಗೆ ಯಾರೂ ಆಗಲಿಲ್ಲ. ದರ್ಶನ್ನಿಂದ ಸಹಾಯ ಪಡ್ಕೊಂಡಂತಹ ಯಾರೂ ಕೂಡ ಬರಲಿಲ್ಲ, ಯಾರಿಂದನೂ ಕೂಡ ಆಗಲಿಲ್ಲ. ಒಂದೇ ಒಂದು ಜೀವ ಮಾತ್ರ ಹಗಲು ರಾತ್ರಿ ಎನ್ನದೇ ದರ್ಶನ್ ಬಿಡುಗಡೆಗೆ ಪ್ರಯತ್ನವನ್ನು ಪಡ್ತಾ ಇತ್ತು. ಆ ಜೀವವೇ ವಿಜಯಲಕ್ಷ್ಮಿ ದರ್ಶನ್ ಅವರು. ಅದು ಬಿಟ್ಟರೆ ದರ್ಶನ್ ಮಗ ವಿನೀಶು, ಸಹೋದರ ದಿನಕರ್ ತೂಗುದೀಪ್, ತಾಯಿ ಮೀನಾ ತೂಗುದೀಪ್ ಮತ್ತು ಸಹೋದರಿ, ಇವರು ಇಷ್ಟು ಜನ ಬಿಟ್ಟರೆ ಬೇರೆ ಯಾರ ಕುಟುಂಬದಿಂದನೂ ಅಥವಾ ಯಾರಿಂದನೂ ಕೂಡ ₹1 ಪ್ರಯೋಜನವೂ ಕೂಡ ದರ್ಶನ್ಗೆ ಆಗಿಲ್ಲ. ಉಳಿದವರೆಲ್ಲರೂ ಕೂಡ ದರ್ಶನಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಸಹಾಯವನ್ನು ಪಡ್ಕೊಂಡವರಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಂತೂ ಅತಿ ಹೆಚ್ಚು ಜನ ದರ್ಶನಿಂದ ಸಹಾಯವನ್ನು ಪಡ್ಕೊಂಡವರು ಇದ್ದಾರೆ. ಅವ್ರು ಯಾರಿಗೂ ಕೂಡ ದರ್ಶನ್ ನೆನಪಾಗಲಿಲ್ಲ. ಸಹಾಯ ಅಂದ ತಕ್ಷಣ ಫೈನಾನ್ಷಿಯಲ್ ಸಹಾಯ ಅಂತಲ್ಲ ರೀ, ಬೇರೆ ಬೇರೆ ರೀತಿಯಾದಂಥ ಸಹಾಯ ಇರ್ಬೋದು. ಅವರು ಬೆಳೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಿರ್ಬೋದು. ಜೊತೆಗೆ ಎಲ್ಲೋ ಒಂದು ಕಡೆ ತಮಗೆ ಬಂದಂಥ ಸಿನಿಮಾವನ್ನು ಬೇರೆಯವರಿಗೆ ತಾವು ಒಪ್ಪಿಸಿದ್ದಿರ್ಬೋದು. ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ದರ್ಶನ್ ಮಾದರಿ. ಇದ್ರ ಜೊತೆಗೆ ಪ್ರಮುಖವಾಗಿ ಇನ್ನೊಂದು ವಿಚಾರದಲ್ಲೂ ಕೂಡ ದರ್ಶನ್ ಮಾದರಿ. ಯಾವ ವಿಚಾರ ಅಂತ ಹೇಳಿದ್ರೆ, ಈ ದರ್ಶನ್ನು ಕೇವಲ ಸಹಾಯವನ್ನು ಮಾಡಿದ್ದು ಮಾತ್ರ ಅಥವಾ ಇನ್ನೊಬ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಮಾತ್ರವಲ್ಲ, ಕೆಲವೊಬ್ಬರಿಗೆ ಯಾವ ರೀತಿ ಸಹಾಯ ಮಾಡಿದ್ದಾರೆ ಅಂದರೆ, ಕೆಲವೊಬ್ಬರ ಸಿನಿಮಾಗಳಿಗೆ ₹1 ಪೇಮೆಂಟನ್ನು ಪಡೆಯದೆ ಗೌರವಪೂರ್ವಕವಾಗಿ ನಟಿಸಿ ಬಂದಿದ್ದಾರೆ. ಆ ಸಿನಿಮಾದ ಪ್ರಮೋಷನನ್ನು ಮಾಡಿಕೊಟ್ಟು ಬಂದಿದ್ದಾರೆ. ಈ ರೀತಿಯೂ ಕೂಡ ಮಾಡಿದ್ದಾರೆ. ಹಾಗಾಗಿ ದರ್ಶನ್ದ ಸಹಾಯ ಪಡ್ಕೊಂಡಂಥ ಅದೆಷ್ಟೋ ನಟರು, ನಟಿಯರು ಇದ್ದಾರೆ. ಬಟ್ ದರ್ಶನ್ ಬೆನ್ನಿಗೆ ನಿಂತಿದ್ಯಾರು? ರಚಿತಾ ರಾಮ್ ಇರ್ಬೋದು, ಧನ್ವೀರ್ ಇರ್ಬೋದು, ಜೊತೆಗೆ ರಕ್ಷಿತಾ ಪ್ರೇಮ್ ಇರ್ಬೋದು, ಹಾಗೆಯೇ ಸಾಧು ಕೋಕಿಲ ಇರ್ಬೋದು. ಹೀಗೆ ಒಂದಷ್ಟು ಜನ ಬಿಟ್ಟರೆ ಬೇರೆ ಯಾರೂ ಕೂಡ ದರ್ಶನ್ ಅವರ ಬೆನ್ನಿಗೆ ನಿಂತಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಬೇಕು. ಹಾಗಾಗಿ ದರ್ಶನ್ ಈಗ ಕಂಪ್ಲೀಟಾಗಿ ಬದಲಾಗಿದ್ದಾರೆ. ಇಲ್ಲ ಗುರು, ಇದು ಸ್ವಾರ್ಥದ ಜಗತ್ತು, ಇಲ್ಲಿ ನಾನು ಕೂಡ ಸ್ವಾರ್ಥಿ ಆಗಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು ಮುಂದೆ ಕೆಲವೊಂದು ವಿಚಾರಗಳಿಗೆ ಅಥವಾ ಕೆಲವೊಬ್ಬರ ಬಗ್ಗೆ ತುಂಬ ಆಸಕ್ತಿಯನ್ನು ವಹಿಸದಿರುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ತಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಹೆಚ್ಚಿಗೆ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಕಾರಣದಿಂದನೇ ದರ್ಶನ್ ಈಗ ಎಲ್ಲರಿಂದನೂ ಕೂಡ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಿರುವಂಥ ಸತ್ಯ.
ಹೇಗಂತ ಹೇಳಿದ್ರೆ ಈಗ ನೋಡಿ ದರ್ಶನ್ ಅಂತರವನ್ನು ಕಾಯ್ದುಕೊಳ್ಳದೆ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸೆಕೆಂಡ್ ಮತ್ತೆ ಫ್ರೆಂಡ್ಶಿಪ್ ಶುರು ಆಗುತ್ತೆ, ಮತ್ತೆ ಎಲ್ಲರ ಸಂಘವು ಕೂಡ ಶುರು ಆಗುತ್ತೆ. ದರ್ಶನ್ನು ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸೋಕೆ ಅಥವಾ ಇಷ್ಟೆಲ್ಲ ಸಮಸ್ಯೆಗಳಲ್ಲಿ ದರ್ಶನ್ ಭಾಗಿಯಾಗೋದಕ್ಕೆ ಕಾರಣ ಆಗಿದ್ದು ಯಾರು? ಇದೇ ಪುಂಡರ ಒಂದಷ್ಟು ಗ್ಯಾಂಗ್. ಆ ಪುಂಡರ ಜೊತೆಗೆ ದರ್ಶನ್ ಸ್ನೇಹವನ್ನು ಬೆಳೆಸಂಥ ಪರಿಣಾಮ ಇವತ್ತು ಫ್ಯಾನ್ಸ್ಗೂ ಕೂಡ ಬೇಸರ. ಜೊತೆಗೆ ಆ ಫ್ಯಾನ್ಸ್ ಯಾರೆಲ್ಲ ದರ್ಶನನ್ನು ದೇವರ ರೀತಿ ಆರಾಧಿಸ್ತಾರೆ ನೋಡಿ, ಅವರೆಲ್ಲರಿಗೂ ಕೂಡ ಇದು ಒಂದು ರೀತಿಯಲ್ಲಿ ಅವಮಾನಕರ ಸಂಗತಿಯಾಗಿತ್ತು. ಏನೋ ಇವತ್ತು ಮತ್ತೆ ನಮ್ಮ ಬಾಸ್ ಹೊರಗಡೆ ಬಂದಿದ್ದಾರೆ, ಮತ್ತೆ ಅವ್ರ ಜೊತೆಗೆ ಯಾರ ಜೊತೆಗೂ ಕೂಡ ಸೇರ್ತಾ ಇಲ್ಲ. ಒಂದಷ್ಟು ಜನರನ್ನು ಲಿಸ್ಟ್ ಮಾಡಿಟ್ಟು ಅವರನ್ನು ಎಲ್ಲೆಲ್ಲಿ ಇಡಬೇಕು, ಹೇಗೆ ಇಡಬೇಕು ಆ ರೀತಿ ಮಾಡ್ಕೊಂಡಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಪ್ರಶ್ನೆಗಳು ಅಥವಾ ಸಾಕಷ್ಟು ಉತ್ತರಗಳು ಕೂಡ ಸಿಗ್ತಾ ಹೋಗ್ತವೆ. ಯಾಕಂತ ಹೇಳಿದ್ರೆ ಈಗ ದರ್ಶನ್ ಜೀವನವನ್ನು ಹಾಳು ಮಾಡಿದಂಥವ್ರು ಇವತ್ತು ನಾಳೆ ದರ್ಶನ್ ಜೀವನವನ್ನು ಸರಿ ಮಾಡೋಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಕೆರಿಯರ್ ಇರ್ಬೋದು, ದರ್ಶನ್ ಆರೋಗ್ಯದ ಸ್ಥಿತಿ ಇರ್ಬೋದು. ಈಗ ನೋಡಿ ದರ್ಶನ್ ಒದ್ದಾಡ್ತಿದ್ದಾರೆ ಬೆನ್ನುವಿಂದ. ಯಾರಾದರೂ ಬಂದು ದರ್ಶನ್ ಬೆನ್ನುವನ್ನು ಕಡಿಮೆ ಮಾಡೋಕ್ಕೆ ಆಗುತ್ತಾ? ಯಾರಿಂದನೂ ಕೂಡ ಆಗೋದಿಲ್ಲ. ಅಲ್ಟಿಮೇಟ್ಲಿ ದರ್ಶನೇ ಹೇಳಿದಂತೆ ಆಪ್ರೇಷನ್ ಅನಿವಾರ್ಯ. ಬಟ್ ಹಾಗಂದ ಮಾತ್ರಕ್ಕೆ ಆಪ್ರೇಷನ್ಗಿಂತ ಮುಂಚೆ ಇವರು ಸಹಿ ಹಾಕಿದಂಥ ಸಿನಿಮಾಗಳೇ ಇರ್ಬೋದು, ಆ ಸಿನಿಮಾಗಳನ್ನು ಕಂಪ್ಲೀಟ್ ಮಾಡದೇ ಇದ್ದರೆ ಆಗುವಂಥ ಸಮಸ್ಯೆ ಇರ್ಬೋದು. ಇವೆಲ್ಲವನ್ನು ಕೂಡ ಆಲೋಚನೆ ಮಾಡಿ ದರ್ಶನ್ ಮುಂದೂಡ್ತಾ ಇದ್ದಾರೆ ಆಪ್ರೇಷನನ್ನು. ಇವತ್ತೆಲ್ಲ ನಾಳೆ ಆಪ್ರೇಷನ್ ಮಾಡಿಸ್ಲೇಬೇಕು. ಬಟ್ ಮುಂದೂಡ್ತಿರುವಂಥ ರೀಸನ್ ಇಷ್ಟೇ, ಅವರೇ ಹೇಳಿದ್ದಾರೆ, ದರ್ಶನೇ ಹೇಳಿದ್ದಾರೆ. ಇನ್ನು ದರ್ಶನ್ನು ಈಗ ಹೊರಗಡೆ ಹೋದಾಗಿರ್ಬೋದು ಅಥವಾ ಅವರ ಮನೆಯಲ್ಲಿ ಮೊನ್ನೆ ಬರ್ತ್ಡೇ ಸೆಲೆಬ್ರೇಷನ್ ಆದಾಗಿರ್ಬೋದು, ಹೆಚ್ಚಿಗೆ ಯಾರ ಜೊತೆಗೂ ಕೂಡ ಸೇರಲಿಲ್ಲ. ಯಾಕೆಂತ ಹೇಳಿದ್ರೆ ಇದೇ ಕಾರಣಕ್ಕೆ ಎಲ್ಲರಿಂದನೂ ಕೂಡ ಅಂತರವನ್ನು ಕಾಯ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾರ ಜೊತೆಗೂ ಕೂಡ ಬೇಡ, ಕಾಂಟ್ಯಾಕ್ಟೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಕಾರಣದಿಂದ ಹೆಚ್ಚಿಗೆ ಯಾರನ್ನು ಕೂಡ ಬೆರೀತಾ ಇಲ್ಲ ಅಥವಾ ಹೆಚ್ಚಿಗೆ ಯಾರ ಜೊತೆನೂ ಕೂಡ ಸೇರ್ತಾ ಇಲ್ಲ. ಸ್ನೇಹಿತರು ಕೂಡ ಅಷ್ಟೇ, ಸೆಲೆಕ್ಟೆಡ್ ಸ್ನೇಹಿತರ ಜೊತೆಗೆ ಸೇರ್ತಿದ್ದಾರೆ, ಅದನ್ನು ಕೂಡ ಎಲ್ಲರ ಜೊತೆಗೆ ಸೇರ್ತಾ ಇಲ್ಲ. ಆಮೇಲೆ ಸ್ನೇಹಿತರ ಜೊತೆಗೆ ಸೇರಿದ್ರೂ ಕೂಡ ಹೆಚ್ಚಿಗೆ ಏನೂ ಇಲ್ಲ, ಎಷ್ಟು ಬೇಕೋ ಅಷ್ಟೇ. ಈಗ ಮೊನ್ನೆ ಬರ್ತ್ಡೇ ಸೆಲೆಬ್ರೇಷನ್ನಲ್ಲೂ ಕೂಡ ಬಹುಶಃ ನೀವು ನೋಡಿರ್ತೀರ, ಯಾರು ತುಂಬ ಆತ್ಮೀಯ ಬಳಗದವ್ರ ಜೊತೆಗೆ ಮಾತ್ರ ಇದ್ದರು ದರ್ಶನ್. ಅದು ಬಿಟ್ಟರೆ ತಾಯಿ, ಹೆಂಡತಿ, ಸಹೋದರ, ಹೆಂಡತಿ, ಮಗ, ಇಷ್ಟು ಜನ ಬಿಟ್ಟರೆ ಬೇರೆ ಯಾರು ಕೂಡ ಇಲ್ಲ. ಆಮೇಲೆ ರಾತ್ರಿ ರಕ್ಷಿತಾ ಹೋಗಿದ್ರು. ಅವ್ರು ಯಾರು ಕೂಡ ಹೊರತುಪಡಿಸಿ ನಿಮ್ಗೆ ಬೇರೆ ಯಾರು ಕೂಡ ಕಾಣಿಸೋದೇ ಇಲ್ಲ ಅಲ್ಲಿ, ಎಲ್ಲೂ ಇಲ್ಲ. ಹಾಗಾಗಿ ತುಂಬ ಗಟ್ಟಿ ನಿರ್ಧಾರವನ್ನು ದರ್ಶನ್ ತೆಗೆದುಕೊಂಡಿದ್ದಾರೆ. ಇದು ಸಾಕಷ್ಟು ಜನರಿಗೆ ಖುಷಿನೂ ಕೂಡ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಮತ್ತೊಮ್ಮೆ ದರ್ಶನ್ ಸಮಸ್ಯೆಯಲ್ಲಿ ಸಿಲುಕಬಾರ್ದು ಅನ್ನೋದು ಎಲ್ಲರ ಆಶಯ ಕೂಡ. ಹಾಗಾಗಿಯೇ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ದರ್ಶನ್ ಈ ನಿಲುವನ್ನು ತೆಗೆದುಕೊಂಡಿದ್ದಕ್ಕೆ, ದರ್ಶನ್ ಅಂತರವನ್ನು ಕಾಯ್ದುಕೊಳ್ತಿರೋದಕ್ಕೆ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಒಳ್ಳೆಯ ನಿರ್ಧಾರ, ಹೀಗೆ ಆಗಲಿ, ಹೀಗೆ ಮುಂದುವರಿಲಿ ಅನ್ನುವಂಥದ್ದು ಎಲ್ಲರ ಆಶಯ. ನಿಮಗೂ ಕೂಡ ಈ ವಿಚಾರದಲ್ಲಿ ಖುಷಿ ಇದ್ದರೆ, ದರ್ಶನ್ ಫ್ಯಾನ್ಸ್ ಆಗಿ ನಿಮಗೂ ಕೂಡ ಖುಷಿ ಇದ್ದರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.